ಜಫ್ರೀದ್ ಅವರಿಂದ ಒಂದು ಅಡ್ವಾನ್ಸ್ ಟ್ಯಾಕಲ್ ಪ್ರಯತ್ನ ಇತ್ತು. ಒಂದು ಅಂಕದ ಸೇರ್ಪಡೆ ಆಗ್ತಾ ಇಲ್ಲ. ಸಾಮ್ರಾಜ್ಪೇಟೆ ತಂಡಕ್ಕ ದಾಳಿಯಲ್ಲಿ HMD ಕಾನ್ವಾಯ್ಸ್ ತಂಡದ ಒಬ್ಬ ಪ್ರಮುಖ ದಾಳಿಗಾರ ಅರುಣ್ ಕುಮಾರ್. ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಹಾಗೂ ಪ್ರಿಯಕೃಷ್ಣ ಫೌಂಡೇಶನ್ ವತಿಯಿಂದ ಕಬಡ್ಡಿ ಟೂರ್ನಮೆಂಟ್ ಆಯೋಜನೆ ಮಾಡಲಾಗಿದೆ. ನಿನ್ನೆಯ ದಿನ ವೆಟರನ್ಸ್ ಡೇ, ಇವತ್ತಿನ ದಿನ ಆರ್ಮಿ ಡೇ. ಹಾಗಾಗಿ ವಿಶೇಷವಾಗಿ ಮಾಜಿ ಸೈನಿಕರ ಸಂಘ ಕರ್ನಾಟಕದ್ದು 5 ವರ್ಷ ಆಯಿತು ಆರಂಭ ಆಗಿ. ಈ ವರ್ಷ ಏನಾದರೂ ವಿಶೇಷ ಮಾಡಬೇಕು ಅಂತ ಹೇಳಿ ಈ ಸಲದ ವಿಶೇಷತೆಯೇ ಕಬಡ್ಡಿ ಟೂರ್ನಮೆಂಟ್. ಹಾಗೆ ಇದರ ಜೊತೆಗೆ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ನಾವು ನಿನ್ನೆಯ ದಿನ ನೋಡಿದ್ವಿ. ಇವತ್ತು ಸಹ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರಲಿದೆ. ಜೊತೆಗೆ ವೇದಿಕೆಯ ಕಾರ್ಯಕ್ರಮ. ಇದು ಕೆಲವು ಕ್ಷಣಗಳಲ್ಲಿ ವಿಜಯನಗರ ಶಾಸಕರಾಗಿರುವಂತಹ ಎಂ ಕೃಷ್ಣಪ್ಪ ಸಾಹೇಬರು ಆಗಮಿಸಲಿದ್ದಾರೆ. ಜೊತೆಗೆ ಅನೇಕ ಕಾಂಗ್ರೆಸ್ನ ಮುಖಂಡರು ಶ್ರೀನಾಥ್ ಅವರು ಆಗಮಿಸಲಿದ್ದಾರೆ. ಅದರ ಜೊತೆಗೆ ಇನ್ನಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರಲಿದೆ. ಕೆಲವು ಕ್ಷಣಗಳಲ್ಲಿ ಕಾರ್ಯಕ್ರಮ ಆರಂಭ ಆಗಲಿದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಾಜಿ ಗೋವಿಂದರಾಜನಗರದ ಕಾರ್ಪೊರೇಟರ್ ಆಗಿರುವಂತಹ ಶ್ರೀಯುತ ಚೆನ್ನಪ್ಪರವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಪ್ರಿಯಕೃಷ್ಣ ಫೌಂಡೇಶನ್ ವತಿಯಿಂದ ಹಾಗೂ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ವತಿಯಿಂದ ಪ್ರೀತಿಯ ಗೌರವವನ್ನು ಈ ಒಂದು ಭವ್ಯ ವೇದಿಕೆಯಲ್ಲಿ ನಮ್ಮ ಗೋವಿಂದರಾಜನಗರದ ಕಾರ್ಪೊರೇಟರ್ ಆಗಿರುವಂತಹ ಶ್ರೀಯುತ ಲಕ್ಕಣ್ಣನವರು ಹಾಗೆ ಈ ಒಂದು ಕಾರ್ಯಕ್ರಮದ ಆಯೋಜಕರಲ್ಲಿ ಪ್ರಮುಖರಾಗಿರುವಂತಹ ಶ್ರೀಯುತ ರಘುರವರು ಅವರಿಗೆ ಅಭಿನಂದಿಸ್ತಾ ಇದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶ್ರೀಯುತ ನಟರಾಜರವರು ಗೋವಿಂದರಾಜನಗರದ ಗ್ರಾಮಸ್ಥರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಸಹ ಪ್ರೀತಿಯ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಶ್ರೀಯುತ ಉದಯ್ ಕುಮಾರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ, ಸಮಾಜ ಸೇವಕರು. ಅವರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ನಮ್ಮ ಪ್ರಿಯಕೃಷ್ಣ ಫೌಂಡೇಶನ್ ವತಿಯಿಂದ ಪ್ರೀತಿಯ ಗೌರವವನ್ನು ಸಲ್ಲಿಸಲಾಗ್ತಾ ಇದೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ದಾಸರಳ್ಳಿ ವಾರ್ಡ್ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಹನುಮೇಗೌಡರವರು ಆಗಮಿಸಿದ್ದಾರೆ. ಅವರಿಗೂ ಸಹ ಪ್ರಿಯಕೃಷ್ಣ ಫೌಂಡೇಶನ್ ವತಿಯಿಂದ ಪ್ರೀತಿಯ ಗೌರವದ ಒಂದು ಅಭಿನಂದನೆಯೊಂದಿಗೆ ಅವರಿಗೆ ಸನ್ಮಾನಿಸಲಾಗ್ತಾ ಇದೆ. ಧನ್ಯವಾದಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮೆಲ್ಲ ಗಣ್ಯ ಅತಿಥಿಗಳಿಗೆ. ಡ್ರ್ಯಾಗನ್ ಮಂಚು as HMD Colony Boys ತಂಡದ ಸ್ಟಾರ್ ಆಟಗಾರ ಕಿರಣ್. ಸ್ಟೇಜ್ ಮೈಕ್ ಆನ್ ಮಾಡಿ. Third back. First call, first semi-final match, Royal versus HYC Sirgata. ಎರಡು ತಂಡಗಳಿಗೆ ಇದು ಪ್ರಥಮ ಕರೆ. First semi-final match, HYC versus Royal Sports Club. ದಾಳಿಯಲ್ಲಿ ಶಿವಾನಂದ ವಿಕಾಸ್ ಅವರಿಂದ ಒಂದು ಅದ್ಭುತವಾದಂತಹ ಟ್ಯಾಕಲ್, ಅಲ್ಲಿ ಪಾಸ್ ಕೂಡ ಅಲ್ಲಿ ಸಪೋರ್ಟ್ ನೀಡಿದ್ರು. ಆಕಾಶ್ ರಾವ್ ಆಂಕಲ್ ಹೋಲ್ಡ್ ಮಾಡಿದ್ರು. ಥರ್ಡ್ ರೈಟ್ ಸ್ಕೋರ್ 3 ಈಚ್, 3-3. ಸಮಬಲ ಹೋರಾಟದಲ್ಲಿ ಪಂದ್ಯ ಸಾಗ್ತಾ ಇಲ್ಲ. HMD ಕಾಲನಿ ಬಾಯ್ಸ್ ತಂಡದ ಅಲಿಂ ಪಾಷಾ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದ ಆಟಗಾರ. ಆರು ಆಟ ನಡುವೆ ಈ ಬಾರಿ ಸಾಹೇಬರು ಆಗಮಿಸ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ. ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಕಾಂಗ್ರೆಸ್ ಮುಖಂಡರು ಆಗಿರುವಂತಹ ಶ್ರೀಕಾಂತ್ ಆಗಮಿಸ್ತಾ ಇದ್ದಾರೆ.
ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ನ ಪ್ರಭಾವಿ ಮುಖಂಡರು ಸನ್ಮಾನ್ಯ ಶ್ರೀಯುತ ಎಂ ಶ್ರೀಕಾಂತ್ ಸರ್ ಅವರಿಗೆ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಕರ್ನಾಟಕ ಪರವಾಗಿ ಪ್ರಿಯಕೃಷ್ಣ ಫೌಂಡೇಶನ್ ಪರವಾಗಿ ನಿಮ್ಮೆಲ್ಲರ ಪ್ರೀತಿಯ ಜೋರ ಚಪ್ಪಾಳೆಯೊಂದಿಗೆ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದಾರೆ. ಐದು ನಾಲ್ಕು ದಾಳಿಯಲ್ಲಿ ಕೃಷ್ಣ ಇತ್ತೀಚೆಗೆ ನಡೆದಂತಹ ಯುವ ಕಬಡ್ಡಿ ಸೀರೀಸ್ನಲ್ಲಿ ಪ್ರತಿನಿಧಿಸಿದ ಆಟಗಾರ ಚಾಮರಾಜಪೇಟೆಯಿಂದ ಒಬ್ಬ ಶ್ರೇಷ್ಠ ಆಲ್ರೌಂಡರ್ ಆಟಗಾರ. HMT ಕಾಲ್ ಬಾಯ್ಸ್ ತಂಡ ಕಿರಣ್ 5-4 ಕಿರಣ್ ಒಂದು ಉತ್ತಮವಾದಂತಹ ಟೋಟಲ್ 6-4 in favor of HMT Colony Boys. ದಾಳಿಯಲ್ಲಿ ಚಾಮರಾಜಪೇಟೆ ತಂಡದ ಭರತ್. ಇದು ಕೊನೆಯ ಕ್ವಾರ್ಟರ್ ಫೈನಲ್ ಪಂದ್ಯ. ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಆಯೋಜಿಸಿದ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿ. ಸೂಪರ್ ಡೂಪರ್ ಒಣ ಎಸ್ಕೇಪ್, ಒಂದು ಅದ್ಭುತವಾದಂತಹ ದಾಳಿಯೊಂದಿಗೆ ತಂಡಕ್ಕೆ ಆಸರಾಗಿದ್ದಾನೆ ಭರತ್. ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಹಾಗೆಯೇ ಪ್ರಿಯಕೃಷ್ಣ ಫೌಂಡೇಶನ್ ಕಬಡ್ಡಿ ಟೂರ್ನಮೆಂಟ್ ಆಯೋಜನೆ ಮಾಡಿದೆ. ಆರ್ಮಿ ಡೇ, ವೆಟರನ್ಸ್ ಡೇ ಪ್ರಯುಕ್ತವಾಗಿ. ಹಾಗಾಗಿ ಇಂದಿನ ದಿನ ಕಾರ್ಯಕ್ರಮದಲ್ಲಿ ಪ್ರಭಾವಿ ನಾಯಕರಾಗಿರುವಂತಹ ಕಾಂಗ್ರೆಸ್ನ ಮುಖಂಡರಾಗಿರುವಂತಹ ಶ್ರೀಕಾಂತ್ ಅವರು ಆಗಮಿಸಿದ್ದಾರೆ. ಅವರಿಗೆ ವೇದಿಕೆಯ ಪರವಾಗಿ, ತಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಲೆಫ್ಟ್ ಕಾರ್ನರ್ ಭಾಗದಿಂದ ಒಂದೊಳ್ಳೆ ಟ್ಯಾಕಲ್ ಶುಭಂ ಹಾಗೂ ಭರತ್ 8-6 ಚಾಮರಾಜಪೇಟೆ ತಂಡದ ಪರವಾಗಿ. ಅಫಿಷಿಯಲ್ ಟೈಮ್ ಔಟ್. ಫಸ್ಟ್ ಏಡ್ ಹೇಳಿ. ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಕರ್ನಾಟಕ ನಮ್ಮ ಗೋವಿಂದರಾಜ ನಗರದ ನೆಚ್ಚಿನ ಶಾಸಕರು, ನಲ್ಮೆಯ ಜನನಾಯಕರಾಗಿರುವಂತಹ ಸನ್ಮಾನ್ಯ ಶ್ರೀಯುತ ಪ್ರಿಯಕೃಷ್ಣ ಸರ್ ಅವರ ನೇತೃತ್ವದಲ್ಲಿ ರಾಜ್ಯ ಮಟ್ಟದ ಅದ್ದೂರಿಯಾದಂತಹ ಕಬಡ್ಡಿ ಪಂದ್ಯಾವಳಿ. ಈ ಕಬಡ್ಡಿ ಪಂದ್ಯಾವಳಿಯ ಆಯೋಜನೆಯಲ್ಲಿ ಪ್ರಮುಖರಾಗಿ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ರಾಜ್ಯಾಧ್ಯಕ್ಷರಾಗಿರುವಂತಹ ಶ್ರೀಯುತ ಡಾಕ್ಟರ್ ಎನ್.ಕೆ. ಶಿವಣ್ಣರವರು, ಹಾಗೆ ನಮ್ಮ ಗೋವಿಂದರಾಜನಗರ ವಾರ್ಡ್ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಲಕ್ಕಣ್ಣರವರ ನೇತೃತ್ವದಲ್ಲಿ, ಅವರ ಜೊತೆಯಲ್ಲಿ ಬೆನ್ನೆಲುಬಾಗಿ ನಿಂತಿರುವಂತಹ ಶ್ರೀಯುತ ರಘುರವರು, ಶ್ರೀಯುತ ಭೂಷಣ್ ರವರು, ಶ್ರೀಯುತ ರಮೇಶ್ ರವರು ಹಾಗೂ ಶ್ರೀಯುತ ಶರತ್ ರವರು, ಇವರ ಒಂದು ಸಾರಥ್ಯದಲ್ಲಿ ಒಂದೊಳ್ಳೆಯ ಕಾರ್ಯಕ್ರಮ ಆರ್ಮಿ ಡೇ 2025. ಆಟಗಾರರಿಗೆ ಒಂದು ಸ್ವಲ್ಪ ನಮ್ಮ ಫಸ್ಟ್ ಏಡ್ ವ್ಯವಸ್ಥೆ ಮಾಡಿ. ರಘು ಸರ್ ಸ್ಪ್ರೇ ಇದೆ ನೋಡಿ. ಎಂಟು ಆರು 2 ಅಂಕದ ಮುನ್ನಡೆಯಲ್ಲಿ ಚಾಮರಾಜಪೇಟೆ. ಕಬಡ್ಡಿಯಲ್ಲಿ ಏನ್ ಬೇಕಾದ್ರೂ ಆಗ್ಬೋದು, ಯಾವ ಸಮಯದಲ್ಲಿ ಪಂದ್ಯದ ಚಿತ್ರಣ ಅದನ್ನು ಬದಲಾಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. 8-6. ಇದೀಗ ಈ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ನ ಮುಖಂಡರಾಗಿರುವಂತಹ ಕೃಷಿ ಮತ್ತು ಹನುಮೇಗೌಡರು ಆಗಮಿಸಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನ ಕೋರುತ್ತಿದ್ದೇನೆ. ಕೆಲವು ಕ್ಷಣಗಳಲ್ಲಿ ವಿಜಯನಗರದ ಶಾಸಕರು ಆಗಿರುವಂತಹ ಎಂ ಕೃಷ್ಣಪ್ಪ ಸಾಹೇಬರು ಆಗಮಿಸಿದ್ದಾರೆ. ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಜೊತೆಗೆ ಪ್ರಿಯಕೃಷ್ಣ ಫೌಂಡೇಶನ್ ಸ್ಪರ್ಶ ಟಚ್ ಆಫ್ ಟೇಸ್ಟ್. ಕೆಲವೇ ಕ್ಷಣಗಳಲ್ಲಿ ವಿಜಯನಗರ ಶಾಸಕರಾಗಿರುವಂತಹ ಎಂ ಕೃಷ್ಣಪ್ಪ ಸಾಹೇಬರು ಆಗಮಿಸಲಿದ್ದಾರೆ. ಕಾರ್ಯಕ್ರಮಕ್ಕೆ ಇನ್ನಷ್ಟು ಹಾಫ್ ಟೈಮ್ ಸ್ಕೋರ್ 8 each. 8-8 ಸಮಬಲ ಹೋರಾಟದಲ್ಲಿ ಪಂದ್ಯ. ಎಂಟರಲ್ಲಿ ಪಂದ್ಯ ಸಾಕು.
ಸ್ಪರ್ಧಾದ HMD ಕಾಲೇಜ್ ಬಾಯ್ಸ್ ವಿರುದ್ಧ ಚಾಮರಾಜಪೇಟೆ. ಯಾವ ತಂಡ ವಿಜಯಿಸಲಾಗಿದೆ? ಹಾಫ್ ಟೈಮ್ ಸ್ಕೋರ್ 8-8 ಇದೀಗ ದ್ವಿತೀಯಾರ್ಧದ ಪಂದ್ಯ ಆರಂಭವಾಗ್ತಾ ಇದೆ. ದಾಳಿಯಲ್ಲಿ ಅಭಿಷೇಕ್ ಒಬ್ಬ ಪ್ರೊ ಕಬಡ್ಡಿ ಖ್ಯಾತ ಆಟಗಾರ, ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದ ಆಟಗಾರ. 4 ಆಟಗಾರರ ನಡುವೆ ಚಾಮರಾಜಪೇಟೆ ತಂಡದ ಜರ್ಸಿ ನಂಬರ್ 7 ಅಭಿಷೇಕ್, ರೆಡ್ ಕಾರ್ನರ್ ಭಾಗದಲ್ಲಿ ಆಕಾಶ್ ರಾವ್, ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದ ಹಾಗೆ ಯುವ ಕಬಡ್ಡಿ ಸೀರೀಸ್ ನಲ್ಲಿ ಪ್ರತಿನಿಧಿಸಿದಂತ ಆಟಗಾರ ಆಕಾಶ್ ಬ್ರಾವೋ. ರೈಟ್ ಕಾರ್ನ್ ಭಾಗದಲ್ಲಿ, ಲೆಫ್ಟ್ ಕಾರ್ನ್ ಭಾಗದಲ್ಲಿ ಅಫ್ರೀದ್. 8-8 ಮಧ್ಯ ದಾಳಿಯಲ್ಲಿ HMD ಕಾಲೇಜ್ ಬಾಯ್ಸ್ ತಂಡದ ಕಿರಣ್ ವೇಗದ ದಾಳಿಯನ್ನು ನಡೆಸಿಕೊಳ್ತಾ ಇದ್ರು. ರೈಟ್ ಇನ್ ಮೇಲೆ ಕಿಕ್ ಮಾಡುವಂತ ಪ್ರಯತ್ನ ಕೂಡ ಆಯಿತು. ಡಿಫೆನ್ಸ್ ಭಾಗದಲ್ಲಿ ಅಷ್ಟೇ ರಕ್ಷಣಾತ್ಮಕ ಆಟವನ್ನು ಕಾಣಬಹುದಾಗಿಲ್ಲ. ಸಮಬಲದ ಹೋರಾಟ. ಇವತ್ತು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕಾಂಗ್ರೆಸ್ನ ಪ್ರಭಾವಿ ಮುಖಂಡರು ಸನ್ಮಾನ್ಯ ಶ್ರೀಯುತ ಎಂ ಶ್ರೀಕಾಂತ್ ಸರ್ ಅವರು ಆಗಮಿಸಿ ಪಂದ್ಯವನ್ನು ವೀಕ್ಷಿಸ್ತಾ ಇದ್ದಾರೆ. ಕ್ರೀಡಾ ಪ್ರೋತ್ಸಾಹಕರಾಗಿ ಕ್ರೀಡೆ ಬಗ್ಗೆ ಸಾಕಷ್ಟು ಆಸಕ್ತಿಯನ್ನು ಹೊಂದಿ ಅನೇಕ ಕ್ರೀಡಾಪಟುಗಳಿಗೆ ಮಾರ್ಗದರ್ಶಕರಾಗಿರುವಂತಹ ಸನ್ಮಾನ್ಯ ಶ್ರೀಯುತ ಎಂ ಶ್ರೀಕಾಂತ್ ಸರ್ ಅವರಿಗೆ ನಮ್ಮ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಕರ್ನಾಟಕ ಪರವಾಗಿ ಹಾಗೂ ಪ್ರಿಯ ಕೃಷ್ಣ ಫೌಂಡೇಶನ್ ವತಿಯಿಂದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. 4 ಆಟಗಾರರ ನಡುವೆ ಚಾಮರಾಜಪೇಟೆ ತಂಡದ ಭರತ. ಎಂಟು ದ್ವಿತೀಯಾರ್ಧದಲ್ಲಿ ಗೇಮ್ ಅನ್ನ 2 ತಂಡದ ಆಟಗಾರರು ಸ್ಲೋ ಮಾಡ್ತಾ ಇದ್ದಾರೆ. ಆ ಒಂದು ಸ್ಟ್ರಾಟಜಿಯೊಂದಿಗೆ ಆಡುವಂತ ಪ್ರಯತ್ನ. Third right, it's a do or die. ಮಾಡು ಇಲ್ಲವೇ ಮಡಿ. 4 ಆಟಗಾರರು ಅಂಕವನ್ನು ಪಡೆಯಲೇಬೇಕಂತ ಒತ್ತಡ ದಾಳಿಗಾರರಿಗೆ. ಇಟ್ಸ್ ಅ ಡೂ ಆರ್ ಡೈ. ಅಭಿಷೇಕ್ ಒಬ್ಬ ರಾಷ್ಟ್ರೀಯ ಕಬಡ್ಡಿ ಆಟಗಾರ. Yes, the ball in the tackle. ಚಾಮರಾಜಪೇಟೆ ತಂಡ ಆಗ್ತಿರೋದು ಒಂದು 3 ಸೆಕೆಂಡ್ ಸೆಟ್ ಆಗ್ತದೆ. HMD ಕಾಲೇಜ್ ಬಾಯ್ಸ್ ತಂಡಕ್ಕೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯ ಅಮೆಜಾನ್ ಕಬಡ್ಡಿ ಸಂಸ್ಥೆಯ ರೆಫ್ರಿ ಬೋರ್ಡ್ ಚೇರ್ಮನ್ ಆಗಿರುವಂತ ಸನ್ಮಾನ್ಯ ಶ್ರೀಯುತ ಎಂ ಷಣ್ಮುಖಂ ಸರ್ ಅವರು ಆಗಮಿಸಿದರು. ಅವರಿಗೆ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಕರ್ನಾಟಕ ವತಿಯಿಂದ ಹಾಗೂ ಪ್ರಿಯ ಕೃಷ್ಣ ಫೌಂಡೇಶನ್ ವತಿಯಿಂದ ಸನ್ಮಾನ್ಯ ಶ್ರೀಯುತ ಎಂ ಷಣ್ಮುಖಂ ಸರ್ ಅವರಿಗೆ ಆತ್ಮೀಯವಾದಂತಹ ಸ್ವಾಗತ ಬಯಸ್ತಾರೆ.
ಒಂಬತ್ತರಲ್ಲಿ ಪಂದ್ಯ 1 ಅಂಕದ ಮುನ್ನಡೆಯಲ್ಲಿ ಚಾಮರಾಜಪೇಟೆ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಇಬ್ಬರು ಆಟಗಾರರ ನಡುವೆ ಶಿವಾನಂದ ಸಾಕಷ್ಟು ವೇಗದಲ್ಲಿ ಕಾಪಾಡೋಣ ಪ್ರಯತ್ನ ಕಂಡುಬರ್ತಾ ಇದೆ. ನಿರಂತರವಾದಂತಹ ಹೋರಾಟಕ್ಕೆ ಯಾರಿಗೆ ಯಶಸ್ಸು? ಕ್ಯಾಚ್ ಕಾಪಾಡೋಣ. ಸೂಪರ್ ಟ್ಯಾಕಲ್. ವಿಜಯನಗರ ಶಾಸಕರಾಗಿರುವಂತಹ ಎಂ ಕೃಷ್ಣಪ್ಪ ಸರ್ ವೇದಿಕೆ ಮೇಲೆ ಆಗಮಿಸ್ತಾ ಇದ್ದಾರೆ. ತಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಪ್ರೀತಿಯ ಗೌರವ ಪೂರ್ವಕವಾಗಿ ಸ್ವಾಗತವನ್ನ ಕೋರೋಣ. ಹೆಸರಾಂತ ಜನಪ್ರಿಯ ಶಾಸಕರಾಗಿರುವಂತಹ ಎಂ ಕೃಷ್ಣಪ್ಪ ಸರ್ ಆಗಮಿಸ್ತಾ ಇದ್ದಾರೆ. ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಹಾಗೆಯೇ ಪ್ರಿಯಕೃಷ್ಣ ಫೌಂಡೇಶನ್ ವತಿಯಿಂದ ಆಯೋಜನೆ ಮಾಡಿರುವಂತಹ ಕಬಡ್ಡಿ ಟೂರ್ನಮೆಂಟ್ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಇನ್ನಷ್ಟು ಮೆರುಗನ್ನ ಕೊಡೋದಕ್ಕೆ ಈಗ ಜನಪ್ರಿಯ ಶಾಸಕರಾಗಿರುವಂತಹ ವಿಜಯನಗರದ ಶಾಸಕರು ಎಂ ಕೃಷ್ಣಪ್ಪ ಸಾಹೇಬರು ಆಗಮಿಸಿದ್ದಾರೆ. ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಬರಲಿ. ದಯಮಾಡಿ ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಬರಲಿ. ಜೋಶಿಲ್ಲ ಜೋಶಿಲ್ಲ. ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ. ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ವತಿಯಿಂದ ಜೊತೆಗೆ ಪ್ರಿಯಕೃಷ್ಣ ಫೌಂಡೇಶನ್ ಸದ್ಯಕ್ಕೆ ವೇದಿಕೆ ಮೇಲೆ ಜನಪ್ರಿಯ ಶಾಸಕರು ವಿಜಯನಗರದ ಶಾಸಕರು ಆಗಿರುವಂತಹ ಎಂ ಕೃಷ್ಣಪ್ಪ ಸಾಹೇಬರು ಆಗಮಿಸಿದ್ದಾರೆ. ಇದೀಗ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆಯನ್ನ ಕೊಡುವುದರ ಮುಖೇನ ಕಾರ್ಯಕ್ರಮಕ್ಕೆ ಒಂದು ಕಡೆಗಟ್ಟುವಂತಹ ಸಂದರ್ಭ ಇದೀಗ. ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ಇನ್ನೂ ಸಹ ಆಯೋಜನೆ ಮಾಡಲಾಗಿದೆ. ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ 5 ವರ್ಷದಿಂದ ಆರಂಭಗೊಂಡು ಪ್ರತಿ ವರ್ಷವೂ ಸಹ ಏನೋ ಒಂದು ವಿಶೇಷ ಅಂತೂ ಆಯೋಜನೆ ಮಾಡಿರುತ್ತೆ. ಆದರೆ ಈ ಬಾರಿ ಬಹಳ ವಿಭಿನ್ನವಾಗಿ ಬಹಳ ವಿಶೇಷವಾಗಿ ಕಬಡ್ಡಿ ಟೂರ್ನಮೆಂಟ್ ಅನ್ನ ಆಯೋಜನೆ ಮಾಡಲಾಗಿದೆ. ಸದ್ಯಕ್ಕೆ HMT ಕಾಲನಿ Colony boys, the Akash Vikas Afrida. What a beautiful super tackle. Super ತಿರುವನ್ನು ಪಡ್ಕೊಳ್ತಾ ಇದ್ದಾರೆ HMT ಕಾಲನಿ ಬಾಯ್ಸ್ ತಂಡದ ಆಟಗಾರರು. ಭರತ್ ಅವರನ್ನು ಬಂಧಿಸೋದ್ರ ಮೂಲಕ ಸ್ಕೋರ್ 13-10. 13-10. ಬರಲಿ ಒಂದು ಜೋರ ಚಪ್ಪಾಳೆ. ಎಂತ ಪಂದ್ಯ ನಡೀತಾ ಇಲ್ಲ. ಯಾರು ಗೆಲ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಹಿರಿಯರು ಮಾರ್ಗದರ್ಶಕರಾಗಿರುವಂತಹ ಸನ್ಮಾನ್ಯ ಶ್ರೀಯುತ ಎಂ ಕೃಷ್ಣಪ್ಪ ಸರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. It's 13-10. Go team captain, last 5 minutes to go. ಕೊನೆಯ 5 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 13-10. 3 ಅಂಕದ ಮುನ್ನಡೆ HMT ಕಾಲನಿ ಬಾಯ್ಸ್ ತಂಡ ಪರವಾಗಿ. ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ರಾಜ್ಯಾಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಶ್ರೀಯುತ ಡಾಕ್ಟರ್ NK ಶಿವಣ್ಣ ಸರ್ ಅವರ ಒಂದು ನೇತೃತ್ವದಲ್ಲಿ ಗೋವಿಂದರಾಜನಗರ ವಾರ್ಡ್ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಲಕ್ಕಣ್ಣರವರ ಒಂದು ಸಹಕಾರದೊಂದಿಗೆ ನಮ್ಮ ಈ ಗೋವಿಂದರಾಜನಗರದ ಜನಪ್ರಿಯ ಶಾಸಕರಾಗಿರುವಂತಹ ಶ್ರೀಯುತ ಪ್ರಿಯಕೃಷ್ಣ ಸರ್ ಅವರ ಒಂದು ನೇತೃತ್ವದಲ್ಲಿ ಈ ಕಾರ್ಯಕ್ರಮಕ್ಕೆ ಗಣ್ಯಾತಿ ಗಣ್ಯರು ನಮ್ಮ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಸನ್ಮಾನ್ಯ ಶ್ರೀಯುತ ಎಂ ಕೃಷ್ಣಪ್ಪ ಸರ್ ಅವರು ಆಗಮಿಸಿದ್ದಾರೆ. ಅವರ ಜೊತೆಯಲ್ಲಿ ಕಾಂಗ್ರೆಸ್ನ ಪ್ರಭಾವಿ ಮುಖಂಡರಾಗಿರುವಂತಹ ಶ್ರೀಯುತ ಎಂ ಶ್ರೀಕಾಂತ್ ಸರ್ ಅವರು ಸಹ ವೇದಿಕೆಯಲ್ಲಿ ಆಸಕ್ತರಾಗಿದ್ದಾರೆ. Voting captain, last 4 minutes to go. Third right, it's a 2 or tie. Madu, 11, Madi, Arun. What a catch! ಅದ್ಭುತವಾದಂತಹ ಒಂದು ಟ್ಯಾಕಲ್. ಆಟಗಾರರಲ್ಲಿ ತೀರ್ಪುಗಾರರ ತೀರ್ಮಾನಕ್ಕೆ ಬದ್ಧರಾಗಿರಬೇಕು. ಕರೆಕ್ಟಾಗಿದೆ ಅಂತ ಹೇಳ್ತಾರಲ್ಲ ಮತ್ತೆ ಅವರೇ ಕರೆಕ್ಟಾಗಿದೆ ಅಂತ ಹೇಳ್ತಾರಲ್ಲ ಸರ್.
ಈ ಕಬಡ್ಡಿ ಪಂದ್ಯಾವಳಿಯನ್ನ ಬೆಂಗಳೂರು ಅಡ್ಡ ಯೂಟ್ಯೂಬ್ ಚಾನಲ್ ನಲ್ಲಿ ನೇರ ಪ್ರಸಾರವನ್ನು ಮಾಡಲಾಗ್ತಾ ಇದೆ. ಹಾಗೆ ಅಶ್ವವೇಗ ನ್ಯೂಸ್ ಚಾನಲ್ ನಲ್ಲಿ ಸಹ ನೇರ ಪ್ರಸಾರವನ್ನು ಮಾಡಲಾಗ್ತಾ ಇದೆ. ದಯವಿಟ್ಟು ಎಲ್ಲ ಸೈನಿಕರು ಈಗ ಕಾರ್ಯಕ್ರಮ ಸ್ಟಾರ್ಟ್ ಆದ ನಂತರ ಅವರ ಜೊತೆಗೆ ಪುಷ್ಪನಮನ ಸಲ್ಲಿಸಿದೆ. ದಯವಿಟ್ಟು ಇಲ್ಲಿ 2 ಲೈನ್ ಅಲ್ಲಿ ಮುಗಿದ ನಂತರ ತಾವು ಈಗ ಲೈನ್ ಅಲ್ಲಿ ಬರಬೇಕು. ಅದಾದ ನಂತರ MLS ಅವರು ಇಲ್ಲಿಂದ ಬರ್ತಾರೆ. ಅವರು ಫಸ್ಟ್ ಹೋಗಿ ಅಲ್ಲಿ ಪುಷ್ಪನಮನ ಮಾಡಿ ಆ ವೇದಿಕೆಯನ್ನು ಅಲಂಕರಿಸರ. ತಾವು ಪುಷ್ಪನಮನ ಮಾಡಿ ಮತ್ತೆ ಬಂದು ಈ ಚೇರನ್ನ ಈ ಕಡೆ ಮಾಡಿಕೊಂಡು ಸ್ಟೇಜ್ ಮುಂದ್ಗಡೆ ಮಾಡಿಕೊಂಡು ತಾವು ಈ ಕಡೆ ಕೂತ್ಕೋಬೇಕು. ಏನಾಗಿದೆ ಸಾಕಾ ಡಲ್ ಆಗಿದೆ ಕರೆಕ್ಟ್ ಆಗಿದೆ ನೋಡ್ರಿ ಕೊಡ್ರಿ ಏನಾಗಿದೆ ನೀವು ಎದ್ದು ಬನ್ನಿರಿ ನಾನು ಇಲ್ಲಿ ಬರ್ಬೇಕಲ್ಲ ಎದ್ದು ಬನ್ನಿ ಏನಾಗಿದೆ ಇಲ್ಲ ಆಫ್ ಮಾಡಿದ್ದೀನಿ ಈಗ ಏನು ಆಫ್ ಮಾಡಿದ್ದೀನಿ ಲೈಟ್ ಹಾಕಿದೆ LED ಲೈಟ್ ಹಾಕಿದಾರಲ್ಲ ಒಂಚೂರು ಬ್ಲೂ ಬರುತ್ತೆ ಅಲ್ಲಿ ನೋಡೋಕ್ಕಿಲ್ಲ ಇಲ್ಲಿ ನಾನು ಎಲ್ಲಿ ನೋಡ್ತೀನಿ ಏನು ಬೇಕು ನಿಮಗೆ ಬ್ಲೂ 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 ಬೇಕು ಈಗ ಇಷ್ಟಿರಲ್ಲ ಮತ್ತೆ ಇನ್ನು ಎಷ್ಟಿರಲ್ಲ ಬ್ಲರ್ ಅಂದ್ರೆ ಹೆಂಗಣ ನೀನು ಬ್ಲರ್ ಅಂದ್ರೆ ಹೆಂಗೆ ನೋಡಿ ಫೇಸ್ ಹೆಂಗೆ ಕಾಣ್ತದೆ ಅಲ್ಲಿ ನೋಡಲ್ಲಿ ಹೆಂಗಿದೆ ಒಂದು ಫೇಸು ಕರೆಕ್ಟ್ ಇಲ್ವಾ ಏನಾಗಿದೆ ಏನು ಮಾಡಲ್ಲಪ್ಪ ಈಗ ಏನು ಮಾಡಲಿ ಹೇಳು ಈ ಸತ್ರ ಚೆನ್ನಾಗೇ ಬಂದಿದೆ ಈಗ ನೀನು ನೋಡಿಲ್ಲ ಈಗ ನಾನು ಕರೆಕ್ಟಾಗಿ ಕೊಟ್ಟಿದ್ದೀನಿ ನೋಡಿ ಜೂಮ್ ಮಾಡಿದೆ ಏನು ಮಾಡೋದು ಈಗ ಏನು ಮಾಡೋದು ಹಾಂ ಏನು ಅಲ್ಲ ಕರೆಕ್ಟಾಗಿದಲ್ಲ ನಿನಗೆ ವೈಡಲ್ಲಿ ಹಂಗೆ ಕಾಣುತ್ತೆ ನಿನಗೆ ಅದು ನೋಡಿ ಕರೆಕ್ಟಾಗಿಲ್ವಾ ನೋಡಲ್ಲೇ ಫೇಸ್ ನೋಡು ನನ್ನ ಫೇಸ್ ನೋಡೋಣ ಅಲ್ಲಿ ಫೇಸ್ ನೋಡು ಹಾಂ ಇವು ಲೈಟಿದ್ದು ಪ್ರಾಬ್ಲಮ್ಮು ಲೈಟ್ ಇದು ಹೊಡಿತದೆ ಇದಕ್ಕೆ ಡೈರೆಕ್ಟ್ ಹೊಡಿತದೆ ಲೆನ್ಸಿಗೆ ಲೆನ್ಸ್ ಡೈರೆಕ್ಟ್ ಆಗಿದೆ ನಾನು ಈಗ ಇಲ್ಲಿ ನೋಡಿ ಅಲ್ಲಿ ನೋಡಿ ಈಗ 200 ಅಲ್ಲಿ ಇಷ್ಟೇ ಬರೋದಣ್ಣ ಸ್ವಾತಂತ್ರ್ಯಕ್ಕೋಸ್ಕರ ಗಾಂಧೀಜಿನ ಹೋರಾಡಿದ್ರು ನೇತಾಜಿನ ಹೋರಾಡಿದ್ರು ಆದರೂ ಕೊನೆಗೂ ಗೆದ್ದಿದ್ದು ಮಹಾತ್ಮ ಗಾಂಧಿ ಇಷ್ಟೇ ಇಲ್ಲ ಒಂದೇ ಮಾತು ಕೇಳ್ತೀಯ ಅನ್ನೋ ನಂಬಿಕೆಯಲ್ಲಿ ನಿನ್ಗೆ ರಾಮ್ ಅಂತ ಹೆಸರಿಟ್ಟೆ ಆದರೆ ಅದರಲ್ಲಿ ನಿನ್ನ ಕಾಡಿಗೆ ಕಳಿಸೋ ಉದ್ದೇಶ ಇದ್ದಿದ್ದಿಲ್ಲ ಅಲ್ಲ ಯಾಕಂದ್ರೆ ನೀವು ಡಿಸ್ಕಸ್ ಮಾಡ್ಬೇಕು ನಮಗೆ ಫೋನ್ ಮಾಡ್ಕೊಟ್ರೆ ಅರ್ಥ ಆಗಲ್ಲ ಶತ್ರುಘ್ನ ಯಾರೂ ಇಲ್ಲ ನೀವು ಹೇಳ್ಬೇಕು Yes, 13-11 ದಾಳಿಯಲ್ಲಿ ಅಭಿಷೇಕ್ ಸೂಪರ್ ಟ್ಯಾಕಲ್ ಆನ್ ಆಗಿದ HMD ಕಾಲೇಜ್ 3 ಆಟಗಾರ ನಡುವೆ 13-11 ಪ್ರೋ ಕಬಡ್ಡಿ ಆಟಗಾರ ಅಭಿಷೇಕ್ ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದ್ದಾನೆ. ಬ್ರಾವೋ! ಬೇಗವಾದಂತ ಟ್ಯಾಕಲ್ಗೆ ಮುಂದಾದ್ರು. ಮಲ್ಟಿಪಲ್ ರೈಟ್ ಪಾಯಿಂಟ್ ಸ್ಕೋರ್ 13-13.
ರೋಚಕವಾದಂತಹ ಪಂದ್ಯ ಮತ ಗಜಗಳ ನಡುವೆ ಕಾದಾಟ ನಡೀತಾ ಇದೆ. ಗೋವಿಂದರಾಜನಗರ ಹಾಗೂ ಈ ಭಾಗದ ವಿಜಯನಗರದ ಸಮಸ್ತ ಕ್ರೀಡಾ ಪ್ರೇಮಿಗಳು ಸಹ ಮೂಕ ವಿಸ್ಮಿತರಾಗಿ ಮ್ಯಾಚ್ ಏನಾಗುತ್ತೆ ಅಂತ ಹೇಳಿ ಅವರಿಗೂ ಕುತೂಹಲ ಇದೆ. HMD ಕಾನ್ವರ್ಸನ್ ಆಟಗಾರರು ಸಬ್ಸ್ಟಿಟ್ಯೂಷನ್ ಮೂಲಕ ಬದಲಿ ಆಟಗಾರರನ್ನು ಆ ಕಡೆಗೆ ಕರೆದಿದ್ದಾರೆ. ದಾಳಿಯಲ್ಲಿ ಸಮರ್ಥ ಕೋಚಿಂಗ್ ಕ್ಯಾಪ್ಟನ್ ಲಾಸ್ಟ್ 3 minutes to go. ಎಸ್ ಈಡು ಆಟಗಾರ ನಡುವೆ ಚುರುಕಿನ ಬಾಲ್ಗಳ ಚೆಲ್ಲುವಾಗ ಸಾಕಷ್ಟು ಪ್ರಯತ್ನ ಆಯಿತು. ಒಳ್ಳೆ ಟ್ಯಾಕಲ್ ಕೃಷ್ಣ ಭರತ್ ಹಾಗೂ ಸಹ ಸ್ಕೋರ್ 16-13 16-13 in favor of ಚಾಮರಾಜಪೇಟೆ. 3 ಅಂಕದ ಮುನ್ನಡೆಯಲ್ಲಿ ಚಾಮರಾಜಪೇಟೆ ತಂಡ. ಹದಿನಾರು 13ರಲ್ಲಿ ಪಂದ್ಯ. ಚಾಮರಾಜಪೇಟೆ ತಂಡ 3 ಅಂಕದ ಮುನ್ನಡೆಯಲ್ಲಿ. ದಾಳಿಯಲ್ಲಿ ಚಾಮರಾಜಪೇಟೆ ತಂಡದ ಭರತ. ಏಳು ಆಟ ನೋಡುವ ಕಾತೋಡೋಣ. ಏನ್ ಬೇಕಾದ್ರೂ ಆಗ್ಬೋದು. ನಿಧಾನಗತಿಯಲ್ಲಿ ದಾಳಿಯನ್ನು ನಡೆಸಿಕೊಳ್ತಾ ಇದ್ದಾನೆ. ವಾಪಸ್ ಆದ್ರು ದಾಳಿಯಲ್ಲಿ ವಿಶ್ವ. ಕೋಚಿಂಗ್ ಕ್ಯಾಪ್ಟನ್ ಲಾಸ್ಟ್ 2 minutes to go. ಕೊನೆಯ 2 ನಿಮಿಷದ ಆಟ ಮಾತ್ರ ಬಾಕಿ ಇಲ್ಲ. 16-13 ದಾಳಿಯಲ್ಲಿ HMD ಕಾಲಿಬರ್ಸ್ ತಂಡ ವಿಶ್ವ ಸಾಕಷ್ಟು ಒಳಭಾಗಕ್ಕೆ ಗೆದ್ದು ಕೃಷ್ಣ ಅವರಿಂದ ಆಂಕಲ್ ಔಟ್ ಬಂತು. ಕವರ್ ಭಾಗದಲ್ಲಿ ತಾಜ್ಗಳಷ್ಟು ವೇಗವಾಗಿ ಸಪೋರ್ಟ್ ನೀಡಿದ್ದಾರೆ. 17-13 ಕೇವಲ 4 ಅಂಕದ ಅಂತರದಲ್ಲಿ ಚಾಮರಾಜಪೇಟೆ ತಂಡ ಇದೆ. 17-13 in favor of ಚಾಮರಾಜಪೇಟೆ. ದಾಳಿಯಲ್ಲಿ ಚಾಮರಾಜಪೇಟೆ ತಂಡದ ಭರತ. 6 ಆಟಗಾರರ ಸಮಯವನ್ನು ವ್ಯರ್ಥ ಮಾಡುವಂತ ಪ್ರಯತ್ನ ಭರತ್ ಅವರಿಂದ. ಮುಂದೆ ಕೂತ್ಕೊಳ್ಳೋಣ. ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 17-13 ದಾಳಿಯಲ್ಲಿ ಅಲಿಂ ಪಾಷಾ. 17-14 17-14 It's a 2 or die. ಮಾಡು ಇಲ್ಲವೇ ಮಾಡಿ. ಇನ್ಸೈಡ್ ರೈಟ್ ನಲ್ಲಿ ಶಿವಾನಂದ. 17 ಎಸ್ 17-15 17-15 in favor of ಚಾಮರಾಜಪೇಟೆ. ದಾಳಿಯಲ್ಲಿ ಅಲಿಂ ಪಾಷಾ HMD ಕಾಲಿಬರ್ಸ್ ತಂಡದ ಒಬ್ಬ ಶ್ರೇಷ್ಠ ಆಟಗಾರ. ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದ್ದಾರೆ. ಕಾದ್ ನೋಡೋಣ. 17-15 2 ಅಂಕದ ಮುನ್ನಡೆಯಲ್ಲಿ ಚಾಮರಾಜಪೇಟೆ. ಅಲಿಂ ಪಾಷಾ ಸಾಕಷ್ಟು ಬೇಗದ ದಾಳಿ. ಈ ಬಾರಿ ಉತ್ತಮವಾದಂತಹ ಒಂದು ಟ್ಯಾಕಲ್. ಮ್ಯಾಚ್ ಓವರ್. ಈ ಪಂದ್ಯದಲ್ಲಿ ಚಾಮರಾಜಪೇಟೆ ತಂಡ ವಿಜೇತರಾಗಿ ಸೆಮಿಫೈನಲ್ಗೆ ಲಗ್ಗೆ ಇಟ್ಟಿದೆ.